ಡಿ.ಕೆ. ಶಿವಕುಮಾರ್ ಆಪ್ತ ಶಾಂತಿನಗರದ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ರೇಡ್ ಮಾಡಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಸತತ 7 ಗಂಟೆಗಳಿಂದ ಹ್ಯಾರಿಸ್ ಮತ್ತು ಮೊಹಮ್ಮದ್ ನಲ್ಪಾಡ್ ಮನೆಗಳಲ್ಲಿ ಪರಿಶೀಲನೆ ನಡೀತಾ ಇದೆ. ಹ್ಯಾಕರ್ ಶ್ರೀಕಿ ಜೊತೆಗಿನ ಲಿಂಕ್ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತಲಾಶ್ ನಡೀತಾ ಇದೆ. ಅಷ್ಟಕ್ಕೂ ಶ್ರೀಕಿ ಪ್ರಕರಣ ನಡೆದು ಎಷ್ಟು ವರ್ಷ ಆಯಿತು, ಈಗ ಯಾಕೆ ರೇಡ್? ಈ ಪ್ರಶ್ನೆ ಬಂದೇ ಬರುತ್ತೆ. ಹಿಂದೆ ಕೂಡ ಈ ದಾಳಿ ನಡೆದಿತ್ತು, ಈಗ ಹುಡುಕಿದ್ರೆ ಏನು ಸಿಗುತ್ತೆ? ಇದು ರಾಜಕೀಯ ಪ್ರೇರಿತನ? ತಮಿಳುನಾಡು ಚುನಾವಣೆ ಸನಿಹದಲ್ಲಿ ಇಡಿ ರೇಡ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಚುನಾವಣೆ ನಡೀತಾ ಇದೆ 5 ರಾಜ್ಯಗಳಲ್ಲಿ, ಆ ಚುನಾವಣೆಗಳಲ್ಲಿ ಈಗ ಉಸ್ತುವಾರಿಯನ್ನು ವಹಿಸಿಕೊಂಡಂಥ ನಾಯಕರು, ದೊಡ್ಡ ದೊಡ್ಡ ನಾಯಕರು ಅಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಏನಾದರೂ ಬಹಳಷ್ಟು ದುಡ್ಡು ಗಿಡ್ಡೆಲ್ಲ ಇದೆಯಾ, ಏನೋ ಮಾಡಿಬಿಡೋಣ, ರಾಜಕೀಯ ಪ್ರೇರಿತ ದಾಳಿ ಅನ್ನೋದು ಕಾಂಗ್ರೆಸ್ನ ವಾದ. ಆದರೆ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಇಲ್ಲಿ ಕಾಡುವಂಥದ್ದು ಏನಂತ ಹೇಳಿದರೆ, ದಟ್ ಕ್ವಶನ್ ಇಸ್ ಹಾಂಟಿಂಗ್. ಏನು ಅಂತ ಹೇಳಿದರೆ, ಶ್ರೀಕಿ ಜೊತೆಗಿನ ಆ ಸಂಪರ್ಕ, ಆ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ರೇಡ್ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಶ್ರೀಕಿ ಪ್ರಕರಣ ನಡೆದು ಬಹಳಷ್ಟು ವರ್ಷ ಆಯಿತು. ಈಗ ಈ ದಾಳಿ ಯಾಕೆ ನಡೀತಾ ಇದೆ? ಈ ಚುನಾವಣೆ ಸಂದರ್ಭಗಳಲ್ಲಿ ಅಧಿಕಾರದಲ್ಲಿರುವಂಥವರು ದಾಳಿಯನ್ನು ನಡೆಸೋದು ಬಹಳ ಸಹಜ, ಅವರ ಪ್ರೇರಿತವಾಗಿ ನಡೆಯುತ್ತೆ ಅನ್ನುವ ರಾಜಕೀಯ ಮಾತುಕತೆಗಳು ನಡೆಯುತ್ತವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗ ನೇರವಾಗಿ ಹ್ಯಾರಿಸ್ ಮತ್ತು ನಲ್ಪಾಡ್ ಅವರ ಮನೆ ಬಳಿ ಹೋಗೋಣ. ಅಲ್ಲಿ ನನ್ನ ಕಲಿಗೆಸ್ ರೆಡಿ ಇದ್ದಾರೆ, ನಮ್ಮ ಕರೆಸ್ಪಾಂಡೆಂಟ್ ಅರುಣ್. ಇಲ್ಲಿ 2 ಪ್ರಶ್ನೆಗಳನ್ನು ನಾವು ಗಮನಿಸಬೇಕಾಗಿದೆ, 2 ಪ್ರಮುಖ ಅಂಶಗಳನ್ನು ಗಮನಿಸ್ಬೋದು. ಇಡಿ ರೇಡ್ ದಾಳಿ ನಡೆಸಬಾರ್ದು ಅಂತೇನಿಲ್ಲ, ನಡೆಸ್ತಾರೆ. ಈ ದಾಳಿಯ ಪ್ರಮುಖ ಉದ್ದೇಶ ಏನು ಅನ್ನುವ ಒಂದು ಕ್ಲಾರಿಟಿ ಬೇಕಾಗಿದೆ. ಮತ್ತು ಇದು ಹ್ಯಾರಿಸ್ ಮನೆ ಮೇಲೆ ಇಡಿ ರೇಡ್ ನಡೀತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿ.ಕೆ. ಆಪ್ತ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಇದಕ್ಕೆ ಸ್ಟ್ರೆಸ್ ಮಾಡ್ತಾ ಇರೋದಕ್ಕೆ ಏನಾದರೂ ಪೂರಕವಾದಂಥ ಅಂಶಗಳು ಸದ್ಯಕ್ಕೆ ಗೋಚರವಾಗ್ತಾ ಇದ್ದಾವ? ಓವರ್ ಟು ಯು. ರಾಘವ್ ಸೂರ್ಯ, ಏನಂದರೆ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಒಂದು ಶಾಸಕರಾದಂಥ ಹ್ಯಾರಿಸ್ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇಡಿ ಕೊಟ್ಟಂಥ ಮಾಹಿತಿ ಅಂದರೆ ಇಲ್ಲಿ ಏನಂದರೆ 2021ರಿಂದಲೂ ಸಹ ಇಡಿ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ECIR ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾಯಿದ್ರು. ಪ್ರಾರಂಭದಲ್ಲಿ ಈ ಒಂದು ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತೆ CCB ಅವರು ತನಿಖೆಯನ್ನು ಮಾಡ್ತಾಯಿದ್ರು. ಆನಂತರ ಕೆಲವೊಂದಷ್ಟು ಅವ್ಯವಹಾರಗಳು ಮತ್ತು ಪೊಲೀಸ್ ಅಧಿಕಾರಿಗಳೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದೆ ಅನ್ನೋಲ್ಲಿ ಅದನ್ನು CIDಗೆ ಕೊಟ್ಟಿದ್ರು. CID ಅಧಿಕಾರಿಗಳು ಶ್ರೀಕಿಯನ್ನು ಅರೆಸ್ಟ್ ಮಾಡಿಬಿಟ್ಟು ಏನೆಲ್ಲ ಶ್ರೀಕಿ ಯಾವ ರೀತಿಯ ವ್ಯವಹಾರಗಳು ಮಾಡ್ತಾ ಇದ್ದ, ಮತ್ತು ಯಾವ ರೀತಿ ಸರ್ಕಾರಿ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದ, ಮತ್ತು ಪ್ರೈವೇಟ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದ, ಮತ್ತು ಅದೇ ರೀತಿ ಸರ್ಕಾರದ ಕೆಲವೊಂದಷ್ಟು ಟೆಂಡರ್ ಪ್ರಾಜೆಕ್ಟ್ಗಳನ್ನು ಸಹ ಆತ ಹ್ಯಾಕ್ ಮಾಡಿ ಯಾರ್ಯಾರಿಗೆ ಬೇಕೋ ಅವರಿಗೆ ಕಡಿಮೆ ಮೊತ್ತಕ್ಕೆ ಏನು ಮಾಡಿಸ್ಕೊಡ್ತಾ ಇದ್ದ. ಇದಕ್ಕೆ ಪ್ರಮುಖವಾಗಿ ಎಲ್ಲನೂ ಸಹ ಮಾಡ್ತಾ ಇದ್ದು ಅಂತ ಹೇಳ್ಬಿಟ್ಟು ಇಡಿ ಅವರು ಒಂದು ಮೆನ್ಷನ್ ಅನ್ನು ಮಾಡಿರುವಂಥದ್ದು. ನಲ್ಪಾಡ್ ಅವರು ಅವರ ಶ್ರೀಕಿಗೆ ಬೇಕಾದಂಥ ಫೈನಾನ್ಸ್ ಅನ್ನು ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಒಂದು ಕಂಡು ಬಂದಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಸಹ
ಇತ್ತೀಚೆಗೆ ಪ್ರೊಸೀಡ್ ಆಫ್ ಕ್ರೈಮ್ ಮೇಲೆ ಕಂಡಿಟ್ಟಿದ್ರು. ಅಂದರೆ ಈ ಶ್ರೀಕಿಯಿಂದ ಯಾರೆಲ್ಲ ಒಂದು ಹಣ ಅಂದರೆ ಹೆಚ್ಚಾಗಿ ಒಂದು ಹಣವನ್ನು ಪಡೆದಿದ್ದಾರೆ ಮತ್ತು ಹೆಚ್ಚಾಗಿ ನಂಟನ್ನು ಹೊಂದಿದ್ದಾರೆ. ಸೊ ಅವರ ಮನೆಗಳ ಮೇಲೆ ಇವತ್ತು 12 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಶ್ರೀಕಿ ಅವರ ಮನೆ ಏನು ಜಯನಗರ ಇದೆ, ಸೊ ಅಲ್ಲೂ ಸಹ ದಾಳಿಯನ್ನು ಮಾಡಿರುವಂಥದ್ದು. ಮತ್ತು ನಲ್ಪಾಡ್ ಅವರ ಮನೆ ಏನಿದೆ ಶಾಂತಿನಗರದಲ್ಲಿ, ಅಲ್ಲೂ ಸಹ ದಾಳಿಯನ್ನು ಮಾಡಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಶ್ರೀಕಿ ಜೊತೆಗೆ ನಂಟು ಹೊಂದಿದ ಆರೋಪದ ಮೇಲೆ ವ್ಯವಹಾರ ಸುಮಾರು 4 ಕೋಟಿಗೂ ಹೆಚ್ಚು ವ್ಯವಹಾರ ಏನು ನಲ್ಪಾಡು ಮತ್ತು ಶ್ರೀಕಿ ಅವರ ನಡುವೆ ನಡೆದಿರುವಂಥದ್ದು ಇಡಿ ಒಂದು ಫೈಂಡ್ ಔಟ್ ಮಾಡಿರುವಂಥದ್ದು ರಾಘವ್ ಸೂರ್ಯ. ಸೊ ಆ ಬೇಸಿಸ್ ಮೇಲೆ ಇದೀಗ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಇರ್ಬೋದು ಮತ್ತು ಅವರ ಸ್ಟೇಟ್ಮೆಂಟ್ ಇರ್ಬೋದು, ಎಲ್ಲವನ್ನು ಸಹ ಪಡೆದುಕೊಳ್ಳೋಕೆ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಬಂದಿರುವಂಥದ್ದು. ಸೊ ಮತ್ತೊಂದು ವಿಚಾರ ಅಂದರೆ ರಾಜಕೀಯ ವಲಯದಲ್ಲೂ ಸಹ ಸಾಕಷ್ಟು ಏನು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಅಂದರೆ ಈ ಡಿ ಕೆ ಆಪ್ತರಾದಂತಹ ಏನು ನಲ್ಪಾಡ್ ಅವರು ಇರ್ಬೋದು ಮತ್ತು ಹ್ಯಾರಿಸ್ ಅವರು ಇರ್ಬೋದು, ಸೊ ಅವರ ಒಂದು ಆಪ್ತರ ಮೇಲೆ ಸಹ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಕೆಲವೊಂದಷ್ಟು ಜನ ಇದನ್ನು ರಾಜಕೀಯ ಪ್ರೇರಿತ ಅಂತಾರೆ, ಮತ್ತೊಂದಷ್ಟು ಜನ ಇದು ಅವರ ಬಿಸ್ನೆಸ್ ವ್ಯವಹಾರ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಾಗಿ ಮಾಡಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಇನ್ನೂ ಸಹ ಇಡಿ ಅಧಿಕಾರಿಗಳು ಒಂದು ಅಫಿಷಿಯಲ್ ಸ್ಟೇಟ್ಮೆಂಟನ್ನು ಯಾವುದೂ ಸಹ ಬಿಟ್ಟಿಲ್ಲ. ಆದರೆ ಬೆಳಗ್ಗೆ ಏನು ಇಡಿ ಅಧಿಕಾರಿಗಳು ಒಂದಷ್ಟು ಜನ ಮಾಹಿತಿಯನ್ನು ಕೊಟ್ಟಿದ್ರು. ಅಂದರೆ ಇದು ಶ್ರೀಕಿ ಅವರ ಏನು ಜೊತೆ ಏನು ನಂಟನ್ನು ಇತ್ತು, ಮತ್ತು ಶ್ರೀಕಿ ಅವ್ರ ಜೊತೆ ಏನು ನಲ್ಪಾಡ್ ಅವರು ಹಣದ ವ್ಯವಹಾರ ಇರ್ಬೋದು ಮತ್ತು ಬಿಸ್ನೆಸ್ ವ್ಯವಹಾರ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಹಾಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಕೆ ಇವತ್ತು ಅವರ ಮನೆ ನಿವಾಸದ ಮೇಲೆ ಒಂದು ದಾಳಿ ಮಾಡಿರೋದಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ರಾಘವ್ ಸೂರ್ಯ. ಅರುಣ್, ಅಪಾರ್ಟ್ ಫ್ರಮ್ ಪೊಲಿಟಿಕಲ್ ಆಸ್ಪೆಕ್ಟ್, ಈ ಪೊಲಿಟಿಕಲ್ ಆ್ಯಂಗಲನ್ನು ಬಿಟ್ಟು ನಾವು ನೋಡೋದಾದರೆ ಸೋಫಾರ್ ಈ ದಾಳಿ ನಡೆಯುತ್ತೆ ಅಂತ ಹೇಳ್ತೀವಿ, ಅನೇಕ ದಾಳಿಗಳು ನಡೆದಿರುತ್ತವೆ. ಆದರೆ ಆಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜನರಿಗೆ ನಾವು ಮಾಹಿತಿ ಕೊಡಲಿಕ್ಕೆ ಬಹಳಷ್ಟು ಸಲ ನಾವು ವಿಫಲರಾಗಿರ್ತೀವಿ. ಈಗ ಇಷ್ಟೊತ್ತು ಏನು ದಾಳಿ ನಡೀತಲ್ಲ, ನಿಜಕ್ಕೂ ಏನಾದರೂ ಇಂಪ್ಯಾಕ್ಟ್ ಆಗಿದೆ ಅನ್ನೋ ವಾತಾವರಣ ನಿಮ್ಗೆ ಅನ್ನಿಸ್ತಾ ಇದೆಯಾ? ಅಥವಾ ಅಲ್ಲಿ ಯಾರ್ದಾದ್ರೂ ಜೊತೆ ಮಾತನಾಡುವಂಥ ಸಾಧ್ಯತೆ ಏನಾದರೂ ಇತ್ತಾ ನಿಮಗೆ? ಏನಿದೆ, ವಾಟ್ ಈಸ್ ದ ಗ್ರೌಂಡ್ ರಿಯಾಲಿಟಿ ಸೋ ಫಾರ್? ಸದ್ಯಕ್ಕೆ ರಾಘವ್ ಸೂರ್ಯ ಏನಂದರೆ ಬೆಳಗ್ಗೆ ಸುಮಾರು 6 ಗಂಟೆಗೆ ಏನು ಇಡಿ ಅಧಿಕಾರಿಗಳು ಇವರ ನಿವಾಸಕ್ಕೆ ಬಂದು ದಾಳಿಯನ್ನು ಮಾಡಿರುವಂಥದ್ದು. ಮತ್ತು ಮನೆ ಒಳಗಡೆ ಯಾರನ್ನೂ ಸಹ ಬಿಡ್ತಾ ಇಲ್ಲ. ಅಂದರೆ ಅವರ ಆಪ್ತರಾಗಿರುವಂಥದ್ದು ಮತ್ತು ಅವರ ಫ್ರೆಂಡ್ಸ್ ಇರ್ಬೋದು, ಯಾರನ್ನೂ ಸಹ ಇಡಿ ಅಧಿಕಾರಿಗಳು ಬಿಡ್ತಾ ಇಲ್ಲ. ಯಾಕಂದರೆ CRPF ಅವ್ರ ಭದ್ರತೆ ಜೊತೆಗೆ ಇಡಿ ಅಧಿಕಾರಿಗಳು ಬೆಳಗ್ಗೆ ಬಂದಿರುವಂಥದ್ದು ರಾಘವ್ ಸೂರ್ಯ. ಹಾಗಾಗಿ ಯಾರನ್ನೂ ಸಹ ಒಳಗಡೆ ಬಿಡ್ತಾ ಇಲ್ಲ. ಮತ್ತು ಒಳಗಡೆ ಯಾರಿದ್ದಾರೆ ಸೊ ಅವರನ್ನು ಸಹ ಹೊರಗಡೆ ಬಿಡ್ತಾ ಇಲ್ಲ. ಏನಾದರೂ ಬೇಕಾದರೆ ಅವರು ಮುಖಾಂತರ ತರಿಸ್ಕೊಳ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಅದನ್ನು ಬಿಟ್ಟು ಸಹ ಸದ್ಯಕ್ಕೆ ಯಾವುದೇ ರೀತಿಯಾದ ಮಾಹಿತಿಗಳು ಕೊಟ್ಟಿಲ್ಲ. ಇನ್ನೇನು ಇವತ್ತು ಸಹ ದಾಳಿ, ಇವತ್ತು ಸಂಜೆವರೆಗೂ ಸಹ ದಾಳಿ ಮುಂದುವರಿಯುವ ಸಾಧ್ಯತೆ ಇರುವಂಥದ್ದು. ಆನಂತರ ಇಡಿ ಅಧಿಕಾರಿಗಳು ಏನಾದರೂ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಯಾವ ವಿಚಾರಕ್ಕಾಗಿ ಒಂದು ದಾಳಿ ಮಾಡಿದ್ದೀವಿ ಮತ್ತೆ ಏನು ವಿಚಾರ ಇಟ್ಕೊಂಡು ಮೇನ್ ಫೋಕಸ್ ಇಟ್ಕೊಂಡು ನಾವು ದಾಳಿ ಮಾಡಿದ್ದೀವಿ ಅನ್ನೋ ಮಾಹಿತಿ ಕೊಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ರಾಘವ್ ಸೂರ್ಯ. ಥ್ಯಾಂಕ್ ಯು ಅರುಣ್. ಓಕೆ, ಮತ್ತಷ್ಟು ದಾಳಿ ನಡೆಯೋ ಎಲ್ಲ ಸಾಧ್ಯತೆಗಳು ಕೂಡ ಖಂಡಿತವಾಗ್ಲೂ ಇದ್ದಾವೆ. ಇದು ರಾಜಕೀಯ ಪ್ರೇರಿತ ಅನ್ನುವ ಮಾತು ಸಹಜವಾಗಿ ಎದುರಾಳಿ ಪಕ್ಷಗಳಲ್ಲಿ ಇದ್ದೇ ಇರುತ್ತವೆ.